ಕಾರ್ಡ್ ಕೊಡ್ರಿ ಹಾಗೆ ಹೀಗೆ ಏನೋ ಅದನ್ನು ಪ್ರೆಷರೈಸ್ ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ಹಾಗಂದ್ರೆ ಹಿಂದೆ ಸಿಗ್ತಾರೇನೋ ಅನ್ನುವಂಥದ್ದು. ಬಟ್ ಇವತ್ತಿನ ರಾಹುಲ್ ಗಾಂಧಿ ಅವ್ರ ನಡೆ ನೋಡಿದ್ರೆ, ಅವ್ರು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಇಶ್ಯೂ ಮಾಡಿದ್ದನ್ನು ನೋಡಿದ್ರೆ ಅವ್ರು ಸಹಿ ಮಾಡಿ ಕೊಡ್ತಾರೆ ನಿಮಗೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಅವ್ರಿಗೀಗ ಟೆನಿಕಾಸ್ಟ್ ಪಟ್ಟಿ ಒಳಿಸಬೇಕಾಗ್ಯದ, ಮತದಾರರ ಪಟ್ಟಿ ಏನು ಗದ್ದಲಾಗ್ಯದ, ಇಲ್ಲಿವರೆಗೆ ಯಾವ ಪ್ರಮಾಣದಲ್ಲಿ ಆಗಿದೆ, ಇವೆಲ್ಲ ತಿಳ್ಕೊಳ್ಬೇಕಾಗಿದೆ, ಆಮೇಲೆ ಜನರಿಗೆ ತಿಳಿಸಿ ಹೇಳಬೇಕಾಗ್ಯದ. ಮೋಸ್ಟ್ ಪ್ರಾಬಬಲಿ ಈ ಒಂದು ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಈ ಒಂದು ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನೋ ಮಾಡಿದರೂ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜನರ ಮುಂದೆ ಇದು ಏನದಪ್ಪ ಅನ್ನೋ ಸತ್ಯ ಹೊರಗೆ ಬರುವ ಎಲ್ಲ ಸಾಧ್ಯವು ಕಾಣ್ತಾ ಇದ್ದಾವೆ. ಯಾಕಂದ್ರೆ 2024 ಪೂರ್ವದಲ್ಲಿ ಏನು BJP ಸ್ಟ್ರಾಂಗ್ ಇರ್ತಲ್ಲ ಆ ಪ್ರಮಾಣದಲ್ಲಿ ಇವತ್ತಿಲ್ಲ. ಇವತ್ತು ಸಹಿತ ಈ NDAದಲ್ಲಿ ಕೆಲವೊಂದು ಪ್ರಶ್ನೆ ಮಾಡೋ ಜನರು ಇದ್ದಾರೆ. ನಾಯ್ಡು ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಅವ್ರು ಪ್ರಶ್ನೆ ಮಾಡುವಂಥವ್ರು ಇದ್ದಾರೆ. ಹೀಗಾಗಿ ಈ ಮತಗಳ್ಳತನದ ವಿಷಯ ಏನದಪ್ಪ ಅಂದ್ರೆ ಮತ್ತೆ ಎಲ್ಲ ವಿರೋಧ ಪಕ್ಷಗಳು ಒಂದಾಗಲಿ ಹೇಳ್ತಿದ್ದಾರೆ. ಎಲ್ಲರೂ ಬಿಡುವಾಗಿಲ್ಲಪ್ಪ ಅಂತ ತೆಗೆದುಕೊಳ್ಳಲೇಬೇಕು ಅಂತೇಳಿ ಎಲ್ಲ ನೆಲೆಯಲ್ಲಿ ಮತಗಳ್ಳತನದ ಬಗ್ಗೆ ಇಶ್ಯೂ ದೊಡ್ಡದವು ಎಲ್ಲ ಸಾಧ್ಯತೆಗಳಿದಾವೆ. ಜೊತೆಗೆ ಈ ಜನರ ಮೇಲೆ ಪ್ರಭಾವ ಆಗುವಂಥ ಎಲ್ಲ ಅವಕಾಶಗಳು ಜಾಸ್ತಿ ಆಗ್ತದೆ. ಒಟ್ಟಾರೆಯಾಗಿ ಮತಗಳ್ಳತನ ಇದು ನಿಲ್ಲಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ. ಪ್ರಜಾಪ್ರಭುತ್ವ ಯಾರು ಜನ ಆಯ್ಕೆ ಮಾಡ್ತಾರೋ ಆಗಲಿ, ಏನು ತಪ್ಪಿಲ್ಲ ಅನ್ನುವಂಥ ಮಟ್ಟಕ್ಕೆ ಮೋಸ್ಟ್ಲಿ ಈ ನಮ್ಮ ಕಾಂಗ್ರೆಸ್ಸಿಗರು ಬಂದಂಗೆ ಕಾಣ್ತಾ ಇದ್ದಾರೆ. ಮತ್ತು ಅವ್ರಿಗೆ ಈಗ ಹೋರಾಟ ಮಾಡೋದು ಅನಿವಾರ್ಯವಾಗ್ಯದ. ಯಾಕೆಂದ್ರೆ ಇಲ್ಲ ಅದು ನಮ್ಮ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಮನವರಿಕೆ ಆಗ್ಯದ. ಅದೇನೋ ಆಗಲಿ, ಈ ಇನ್ನುವ 2024 ಮತದಾರ ಪಟ್ಟಿ ಕಾಣೆ ಆಗ್ಯದ ಅಂತ ಹೇಳ್ತಿದ್ದಾರೆ, ಕಳೆದಂತ ಹೇಳ್ತಿದ್ದಾರೆ. ಬಟ್ ಆಯೋಗ ಹೇಳ್ತದೆ ಇಲ್ಲಪ್ಪ ಕೊಡ್ತೀವಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಏನೋ ಆಗಲಿ ಮೊದಲು ತನಿಖೆ ಆಗಲಿ ಅನ್ನೋದು ನಮ್ಮ ರಾಹುಲ್ ಗಾಂಧಿಯವರ ಮತ್ತು ಕಾಂಗ್ರೆಸ್ಸಿನ ಅಭಿಪ್ರಾಯ. ಏನಾಗ್ತದೆ ಇದಕ್ಕೆ, ಏನು ತಗೊಳ್ತದೆ, ಎಲೆಕ್ಷನ್ ಕಮಿಷನ್ನ ತನಿಖೆ ಮಾಡ್ತದನೋ, ಏನು ಸುಮ್ಮನೆ ಸಹಿ ಹಾಕಿಕೊಡ್ರಿ ಮುಂದೆ ದಿನಗಳನ್ನು ದೂಡ್ತದನೋ, ಎರಡೂ ನೋಡೋಣ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.